ಕೇಶಿರಾಜ ಹಾಕ್ಸಿರ್ತಕ್ಕಂಥ ಶಾಸನ ಏನು ಹಾಕ್ಸಿದ್ದಾನೆ ಇಲ್ಲಿದೆ, ನಾನು ಹೇಳ್ತೀನಿ ಈಗ. ಎಲ್ಲ ಇದೆ, ಬಹಳ ಬ್ಯೂಟಿಫುಲ್ ಆಗಿದೆ. ಯಾಕೆ ಶಾಪಗ್ರಸ್ತವಾದ ದೇವಸ್ಥಾನ ಆಯ್ತು? ಶಾಪಗ್ರಸ್ತನಾದಂಥ ದೇವಸ್ಥಾನ ಯಾಕಾಯ್ತು? ಈ ದೇವರ ಮೇಲೆ ಯಾಕೆ ನೆಗ್ಲಿಜೆನ್ಸಿ ಬಂತು? ನೋಡ್ರಿ, ಗಜಲಕ್ಷ್ಮಿ ಸಹಿತನಾದಂಥ ಕೇಶವೇಶ್ವರ ದೇವರು ಇಲ್ಲಿ ನೋಡ್ರಿ. ಬೆಟ್ಟೇಶ್ವರ ಸ್ವಾಮಿ ಎಂಥ ಚೆನ್ನಾಗಿದೆ ನೋಡ್ರಿ, ಎಂಥ ಚೆನ್ನಾಗಿದೆ ನೋಡ್ರಿ. ಇಲ್ಲಿ ನೋಡ್ರಿ, ಪಾರ್ವತಿ ಸಮೇತನಾಗಿ ನಂದೀಶ್ವರನ ಮೇಲೆ ಕುಳಿತಿರ್ತಕ್ಕಂಥ ಶಿವಪಾರ್ವತಿಯರು, ಗಣೇಶ, ಸುಬ್ರಹ್ಮಣ್ಯ ದೇವರುಗಳು, ಅವನಷ್ಟು ಗಳಗಳು ನೋಡ್ರಿ, ಎಷ್ಟು ಚೆನ್ನಾಗಿದೆ. ಇಂಥ ದೇವಸ್ಥಾನನ ನಾವು ಉಳಿಸ್ಕೊಳ್ಳಿಲ್ಲ ಅಂದರೆ ಇನ್ನೇನು ಪ್ರಯೋಜನ ಇಲ್ಲ. ದಯಮಾಡಿ ಇದನ್ನು ASI, ಸ್ಟೇಟ್ ASI, ಮುಜರಾಯಿ ಇಲಾಖೆ ಎಲ್ಲರೂ ಬಂದು ಇದನ್ನು ಫಸ್ಟ್ ಪ್ರಯಾರಿಟಿಲಿ ಬಂದು ನೋಡಿ ಈ ದೇವಸ್ಥಾನವನ್ನು ಉಳಿಸ್ಕೊಳ್ಳೋಣ. ಹೆದರಬೇಡಿ, ನಾವು ಕದಂಬರು. ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ, ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ನಿಮ್ಮನ್ನು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಅಗ್ರಹಾರ ಬೆಳಗುಲಿಗೆ ನಾನು ಕರ್ಕೊಂಬಂದಿದ್ದೀನಿ. ಅಗ್ರಹಾರ ಬೆಳಗುಲಿ ಹರಿಹರರ ಸಂಗಮ ಕ್ಷೇತ್ರ. ಹರಿಹರರ ಸಂಗಮ ಕ್ಷೇತ್ರ, ಇದರ ಪುರಾತನ ಹೆಸರು ಪಂಜಾಡಿಯ ಬೆಳಗುಲಿ ಅಂತ ಇತ್ತು. ಆದರೆ ಹೊಯ್ಸಳ ವೀರಬಲ್ಲಾಳನ ಮಹಾಪ್ರಧಾನಿಯಾಗಿದ್ದಂಥ ಕೇಶಿರಾಜ 5ನೇ ತಾರೀಕು ಡಿಸೆಂಬರ್ 1209 ಇಸ್ವಿಯಲ್ಲಿ ತನ್ನ ದೊರೆಯಿಂದ ಧಾರಾಪೂರ್ವಕವಾಗಿ ಈ ಜಾಗವನ್ನು ಪಡೆದು ಕೇಶವಪುರ ಅನ್ನೋಂಥ ಒಂದು ಅಗ್ರಹಾರವನ್ನು ನಿರ್ಮಾಣ ಮಾಡಿ ಇಲ್ಲಿ ಕೇಶವೇಶ್ವರ ಅನ್ನೋಂಥ ಒಬ್ಬ ಕೇಶವನನ್ನು ಪ್ರತಿಷ್ಠಾಪನೆ ಮಾಡಿ, ಬೆಟ್ಟೇಶ್ವರ ಅನ್ನೋಂಥ ಒಂದು ಈಶ್ವರನನ್ನು ಪ್ರತಿಷ್ಠಾಪನೆ ಮಾಡಿ ಈ ಒಂದು ದೇವಸ್ಥಾನ, ದ್ವಿಕೂಟ ದೇವಸ್ಥಾನವನ್ನು 5ನೇ ಡಿಸೆಂಬರ್ 1206 ನಿರ್ಮಾಣ ಮಾಡ್ತಾನೆ. ಭಾಳ ವಿಶೇಷವಾದಂಥ ದೇವಸ್ಥಾನ ಇದು, ಭಾಳ ವಿಶೇಷ. ಯಾಕೆಂತಂದರೆ ಇದು ದ್ವಿಕೂಟ ಆಗಿದ್ರೂ ಹರಿಹರರ ಸಂಗಮ. ಕೇಶವನನ್ನು ಇಲ್ಲಿ ಕೇಶವೇಶ್ವರ ಅಂತ ಕರೀತಾರೆ. ವೆಂಕಟೇಶ್ವರನ ನೀವು ನೋಡಿದ್ದೀರಾ, ಗೋವಿಂದೇಶ್ವರ ನೀವು ಕೋರಮಂಗಲ ದೇವಸ್ಥಾನದಲ್ಲಿ ಗೋವಿಂದೇಶ್ವರನ ನೋಡಿದ್ದೀರಾ. ಇಲ್ಲಿ ಅಗ್ರಹಾರ ಬೆಳಗುಲಿಗೆ ಬಂದರೆ ನೀವು ಕೇಶವೇಶ್ವರ ಅನ್ನೋಂಥ ಒಬ್ಬ ಅದ್ಭುತವಾದಂಥ ಕೇಶವನ ಶಿಲ್ಪವನ್ನು ನೋಡ್ತೀರಾ. ಪಕ್ಕದಲ್ಲೇ ಈಶ್ವರನನ್ನು ಸಹ ನೋಡ್ತೀರಾ. ಅವನ ವಾಹನನಾದಂಥ ನಂದಿ, ಸಕಲ ಪರಿವಾರ ದೇವತೆಗಳನ್ನು ನೀವು ನೋಡ್ತೀರಾ. ಹೊಯ್ಸಳರ ದೇಗುಲದಲ್ಲಿ ಎಲ್ಲ ದೇಗುಲಗಳಲ್ಲಿಯೂ ಅತ್ಯಂತ ಸುಂದರನಾದಂಥ ದೇಗುಲ ಇದಾಗಿದ್ದು ಅತ್ಯಂತ ನೆಗ್ಲಿಜೆಂಟಿಗೆ ಒಳಪಟ್ಟಿದೆ, ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದೆ. ಈ ದೇವಸ್ಥಾನ ತಮ್ಮ ಲಿಸ್ಟಲ್ಲೇ ಇಲ್ಲ ಅಂತ ಸರ್ಕಾರ ಬಿಟ್ಟುಬಿಟ್ಟಿದೆ. ಪ್ರವಾಸೋದ್ಯಮ ಇಲಾಖೆ, ಮುಜರಾಯಿ ಇಲಾಖೆ, ಸ್ಟೇಟ್ ಆರ್ಕೈವ್ಸು, ಸೆಂಟ್ರಲ್ ಆರ್ಕೈವ್ಸು ಇದನ್ನು ಬಂದು ನೋಡಿ. ಇದಕ್ಕಿಂತ ಚಿಕ್ಕ ದೇವಸ್ಥಾನಗಳು, ನಮ್ಮ ಕೋರಮಂಗಲದ ಬೂಚೇಶ್ವರ ದೇವಸ್ಥಾನ ಇಷ್ಟೇ ಪುಟ್ಟದು, ಇದೆಷ್ಟೇ ಇದೆ. ಅದನ್ನು ನೀವು ASI ಅವ್ರು ತಗೊಂಡಿದ್ದೀರಾ. ಇಷ್ಟು ದೊಡ್ಡದಾದಂಥ ದೇವಸ್ಥಾನ, ಇಷ್ಟು ಅದ್ಭುತವಾದಂಥ ದೇವಸ್ಥಾನ ಬಿಟ್ಬಿಟ್ಟಿದೆ. ಇದನ್ನು ತಗೋಬೇಕಪ್ಪ ನೀವು, ಇದನ್ನು ತಗೋಬೇಕು, ಇದನ್ನು ಸಂರಕ್ಷಣೆ ಮಾಡಬೇಕು. ಇಲ್ಲೊಂದು ದೇವಸ್ಥಾನ ಇದೆ ಅಂತ ಜನಕ್ಕೆ ತಿಳಿಸ್ಬೇಕು. ಹೆಂಗೆ ಕೋರಮಂಗಲಕ್ಕೆ ಜನ ಹುಡ್ಕೊಂಬರ್ತಾರೆ, ಅಗ್ರಹಾರ ಬೆಳಗುಲಿಗೂ ಜನ ಹುಡ್ಕೊಂಬರ್ತಾರೆ. ಗೊತ್ತಿಲ್ಲದಲ್ಲೇ ಜನ ಸುಮ್ಮನೆ ಓಡಾಡ್ತಿರ್ತಾರೆ. ಚನ್ನರಾಯಪಟ್ಟಣ, ಹಾಸನ ಎಲ್ಲ ಸುಮ್ಮನೆ ಸುತ್ಕೊಂಡು ಬೇಲೂರು, ಹಳೆಬೀಡು ನೋಡ್ಕೊಂಡು ಧರ್ಮಸ್ಥಳ ಕೊಟ್ಟೋಗ್ತಾರೆ. ಇಂಥ ಅದ್ಭುತವಾದಂಥ ದೇವಸ್ಥಾನಗಳು ಇಲ್ಲಿವೆ ಅಂತ ನಿಮ್ಮ ಕೆಲಸ ಇದು ತಿಳಿಸ್ಬೇಕು. ನೀವು ಇದನ್ನು ಉದ್ಧಾರ ಕಾರ್ಯ, ಪರಿಹಾರೋದ್ಧಾರ ಕಾರ್ಯ, ಅಪ್ಲಿಫ್ಟ್ಮೆಂಟು, ಫೇಸ್ ಲಿಫ್ಟಿಂಗ್ ವರ್ಕ್ಸು ಕೈಗೊಳ್ಳಿ. ಈ ದೇವಸ್ಥಾನನ ಉಳಿಸ್ಕೊಳ್ಳಿ. ಅದ್ಭುತವಾದಂಥ ಶಿವಲಿಂಗ ನೋಡಿದ್ರೆ ಕರಗೋಗ್ಬಿಡ್ತೀರ. ಅದ್ಭುತವಾದಂಥ ಕೇಶವನ ಶಿಲ್ಪ. ಈ ಸುತ್ತಮುತ್ತ ಇರೋ ಅಷ್ಟು ಹೊಯ್ಸಳರ ದೇವಸ್ಥಾನದಲ್ಲಿ ಇರತಕ್ಕಂಥ ವಿಷ್ಣುವನ ಶಿಲ್ಪಗಳಲ್ಲಿ ಅತ್ಯಂತ ಸುಂದರನಾದಂಥ ವಿಷ್ಣು ಎಲ್ಲಾದರೂ ಇದ್ದರೆ ಅದು ಈ ಅಗ್ರಹಾರ ಬೆಳಗುಲಿಯ ಕೇಶವ. ಏನು ಸುಂದರನಾಗಿ ನಿಂತಿದ್ದಾನೆ, ಏನು ಹಸನ್ಮುಖಿಯಾಗಿ ನಿಂತಿದ್ದಾನೆ ಅಂತಂದರೆ ಅವನು ನೋಡೋಕ್ಕೆ ನಿಮ್ಗೆ 2 ಕಣ್ಣು ಸಾಲಲ್ಲ, ಅಂಥ ಸುಂದರನಾಗಿ ನಿಂತಿದ್ದಾನೆ. ಆದರೆ ದೇವಸ್ಥಾನ ಅಷ್ಟೇ ಶಿಥಿಲವಾಗಿ ಹೋಗಿದೆ ನೋಡಿ. ಇಲ್ಲೆಲ್ಲ ಬಿದ್ದೋಗ್ತಾ ಇದೆ, ದೇವಸ್ಥಾನ ಸಂಪೂರ್ಣವಾಗಿ ಬಿದ್ದೋಗ್ತಾ ಇದೆ. ಮೇಲೆ ಎಲ್ಲ ಬೆಳ್ಕೊಂಡಿದೆ. ಮೊನ್ನೆ ಯಾರೋ HP ಕಂಪ್ನಿಯಿಂದ ಬಂದು ಪುಣ್ಯಾತ್ಮರು ಇದನ್ನೆಲ್ಲ ಕ್ಲೀನ್ ಮಾಡಿ ಹೋದು ಅಂತ ಗ್ರಾಮಸ್ಥರು ಹೇಳಿದ್ರು. ಆಗಲೇ ನೋಡಿ ಎಲ್ಲ ಇಲ್ಲಿ ಚೆನ್ನಾಗಿ ಹುಲುಸಾಗಿ ಗಿಡ ಬೆಳ್ಕೊಂಡಿದೆ. 2 ಮಳೆ ಬಂದರೆ ಇಲ್ಲಿ ಈಚೆ ನಿಂತಿರೋದು ಒಂದೇ, ಒಳಗೆ ನಿಂತಿರೋದು ಒಂದೇ. ಆ ಮಟ್ಟಕ್ಕೆ ನೀರು ಸೋರುತ್ತೆ. ಒಂದು ಮಳೆಗಾಲದಲ್ಲಿ ಜೋರು ಮಳೆ ಬಂದ್ಬಿಟ್ರೆ ಎಲ್ಲ ನೆಲಕ್ಕೆ ಬಂದೋಗುತ್ತೆ. ಆಮೇಲೆ ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ, ಹೋಯ್ತು ಅಂದ್ಕೊಳ್ತೀರ. ಅದ್ರ ಬದಲು ಈಗಲೇ ಉಳಿಸ್ಕೊಳ್ಳಿ, ಇದನ್ನು ರಿನೋವೇಟ್ ಮಾಡಿ ದೇವಸ್ಥಾನ ಉಳಿಸ್ಕೊಳ್ಳಿ. ಹೊಸದು 100 ಕಟ್ಬೋದು, ಹಳೇದು 1 ಉಳಿಸ್ಕೊಳ್ಳೋಕ್ಕಾಗಲ್ಲ. ಹೊಸ್ತು 100 ಕಟ್ಟೋದು ಒಂದೇ, ಹಳೇದಿಂಥದ್ದು 1 ಉಳಿಸ್ಕೊಳ್ಳೋದು ಒಂದೇ. ಇದನ್ನು ಉಳಿಸ್ಕೋಬೇಕು. ಬನ್ನಿ, ಒಳಗಡೆ ಅದ್ಭುತವಾಗಿದೆ, ತೋರಿಸ್ಕೊಡ್ತೀನಿ ಬನ್ನಿ. ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ದೀರಾ ನೀವು ಬೆಟ್ಟೇಶ್ವರ. 5ನೇ ಡಿಸೆಂಬರ್ 1209 ಕೇಶಿರಾಜ ಅನ್ನೋಂಥ ಪುಣ್ಯಾತ್ಮ, ಹೊಯ್ಸಳರ ಮಹಾಪ್ರಧಾನ ದಂಡನಾಯಕನಾಗಿದ್ದಂಥ ಕೇಶಿರಾಜ ಸ್ಥಾಪನೆ ಮಾಡಿದಂಥ ಬೆಟ್ಟೇಶ್ವರ ಲಿಂಗವನ್ನು ನೀವು ನೋಡ್ತಾ ಇದ್ದೀರಾ. ಈ ಬೆಟ್ಟೇಶ್ವರ ಲಿಂಗವನ್ನು ನೋಡಿ ದರ್ಶನ ಮಾಡ್ಕೊಳ್ಳಿ. ನಿಮ್ಮ ಸೋಮವಾರದ ಪೂಜೆಗೆ ನನ್ನ ಭಕ್ತಿ ಸಮರ್ಪಣೆ. ನಿಮ್ಮ ಪುಣ್ಯದಲ್ಲಿ 4 ಆನೆ ಪಾಲು ನಂದು. 1800 ವರ್ಷಗಳಷ್ಟು ಹಿಂದಿನ ಬೆಟ್ಟೇಶ್ವರ ಇಂದಿಗೂ ಪೂಜೆಗೊಳ್ಳುತ್ತಿರತಕ್ಕಂಥ
ಅದ್ಭುತವಾದಂಥ ಬೆಟ್ಟೇಶ್ವರ ಲಿಂಗವನ್ನು ಇವತ್ತು ನೀವು ನೋಡ್ತಾ ಇದ್ದೀರಾ. ಲಲಾಟದಲ್ಲಿ ನಟರಾಜ ಸ್ವಾಮಿ ಭಾರಿ ಅಪರೂಪಕ್ಕೆ ನೋಡ್ರಿ, ಇಲ್ಲಿ ನಟರಾಜ ಸ್ವಾಮಿಯನ್ನು ತೋರಿಸಿದ್ದಾರೆ. ನಟರಾಜ ತಾನು ಬಹಳ ಆನಂದ ತುಂದಿಲನಾಗಿ ನಾಟ್ಯವನ್ನು ಮಾಡ್ತಿರ್ತಕ್ಕಂಥ ಕಾಲದಲ್ಲಿ ಈಶ್ವರನ ಅಷ್ಟು ಗಣಗಳು ಸುತ್ತ ನಿಂತುಕೊಂಡು ಢೋಲು ಡಕ್ಕೆಗಳನ್ನು ಬಾರಿಸುತ್ತಾ ಅವನ ನಾಟ್ಯಕ್ಕೆ ಇಂಬು ಕೊಡುತ್ತಾ ತಾವೂ ಆ ನೃತ್ಯದಲ್ಲಿ ಭಾಗಿಯಾಗಿ ಜಗತ್ತೆಲ್ಲವೂ ಆ ನೃತ್ಯದಲ್ಲೇ ನಟರಾಜನಲ್ಲೇ ಲೀನವಾಗಿ ಹೋದಂತೆ ಆ ಭಾಸವಾಗ್ತಾ ಇದೆ. ಒಂದು ಸಣ್ಣ ಕಲ್ಲಿನ ಹಲಿಗೆಯಲ್ಲಿ ಎಷ್ಟೆಲ್ಲ ಡೀಟೇಲಿಂಗ್ ಆಗಿ ಆ ಶಿಲ್ಪಿ ಕೆತ್ತಿದ್ದಾನೆ ಅನ್ನೋಂಥದ್ದು ಬಹಳ ಅಪರೂಪದ ಸಂಗತಿ. ಇದನ್ನು ನೀವು ನೋಡಲೇಬೇಕಿದಿಲ್ಲ. ನೋಡ್ತಾ ಇದ್ದೀರಾ, 2 ಹೊಂಬಾಳೆ ಥರದ್ದು ನೋಡಿ, ಇಲ್ಲೊಂದು ಹೊಂಬಾಳೆಯನ್ನು ಬಿಡಿಸಿದ್ದಾನೆ ಶಿಲ್ಪಿ. ಬೆಟ್ಟೇಶ್ವರನನ್ನು ನೋಡಿದಷ್ಟು ನೋಡಲೇಬೇಕು ಅನ್ನೋವಂಥದ್ದು ಅದ್ಭುತವಾದಂಥ ಬೆಟ್ಟೇಶ್ವರ ನೀವು ನೋಡ್ತಾ ಇದ್ದೀವಿ. ಭಾಳ ಸೂಪರಾಗಿದೆ. ಅಗ್ರಾರ ಬೆಳಗುಳಿ ನೀವು ಹಾಕೊಂಬಂದ್ಬಿಟ್ರೆ ನುಗ್ಗೇಹಳ್ಳಿಯಿಂದ 5 ನಿಮಿಷ ಇದು ಅಷ್ಟೇ. ನುಗ್ಗೇಹಳ್ಳಿಯಿಂದ 5 ನಿಮಿಷ ಇಲ್ಲಿ ತಗೊಳ್ಳೋದು. ನೀವು 6ರಿಂದ 8 ಕಿಲೋಮೀಟ್ರು ಬಂದರೆ ಈ ಬೆಟ್ಟೇಶ್ವರ ನಿಮಗೆ ಕಾಣಕ್ಕೆ ಸಿಗ್ತಾನೆ. ನೋಡಿ, ಈ ಬೆಟ್ಟೇಶ್ವರನನ್ನು ಧನ್ಯರಾಗಿ ಅವನನ್ನು ಪೂಜಿಸಿ ಭಜಿಸಿ ಪುಣ್ಯ ಕಟ್ಕೊಳ್ಳಿ. ನೋಡ್ತೀರಲ್ಲ, ಈಗ ಬನ್ನಿ ಮುಂದಕ್ಕೆ ಹೋಗೋಣ. ಇಲ್ಲಿಂದ ನೀವು ಸೀದಾ ತೋರಿಸಿದ್ರೆ ಅಲ್ಲಿ ದೂರದಲ್ಲಿ ನೀವು ಕಾಣ್ತಾ ಇದ್ದಲ್ಲ ನಂದೀಶ್ವರ, ಅವನು ಮೂಲ ನಂದೀಶ್ವರ. ಅಷ್ಟು ದೂರದಲ್ಲಿ ಕಾಣ್ತಾ ಇದ್ದಾನಲ್ಲ ಅವನೇ ಮೂಲ ನಂದೀಶ್ವರ. ಇಲ್ಲೊಬ್ಬ ಪುಟ್ಟ ನಂದೀಶ್ವರನ ತಂದು ಆಮೇಲೆ ಇಟ್ಟಿದ್ದಾರೆ. ಶಿವನ ಕಾವಲುಗಾರರನ್ನು ಇಲ್ಲಿ ಕೆತ್ತಿದ್ದಾರೆ ನೋಡಿ. ಒಂದು ಕಡೆ ಢಮರುಗ, ಇನ್ನೊಂದು ಕಡೆ ತ್ರಿಶೂಲ, ಎರಡನ್ನ ಇಟ್ಕೊಂಡು ನಿಂತಿರ್ತಕ್ಕಂಥ ಶಿವನ ಕಾವಲುಗಾರರನ್ನು ನೀವು ನೋಡ್ಬೋದು. ಆ ಕಡೆ ನಂದೀಶ್ವರ ಇದ್ದಾನೆ. ಈ ದೇವಸ್ಥಾನದ ವಿಶೇಷ ಏನು ಗೊತ್ತಾ? ಇದರ ದೇವಸ್ಥಾನದ ದೇವರು ಕೇಶವೇಶ್ವರ ಅಂತ, ಭಾಳ ಅಪರೂಪದ್ದು. ವೆಂಕಟೇಶ್ವರ ಕೇಳಿದ್ದೀರಾ, ಗೋವಿಂದೇಶ್ವರ ಕೇಳಿದ್ದೀರಾ, ಎಲ್ಲಿ ನಮ್ಮ ಕೋರವಂಗಲದಲ್ಲಿ ಗೋವಿಂದೇಶ್ವರ ಕೇಳಿದ್ದೀರಾ. ಇದು ಕೇಶವೇಶ್ವರ, ಕೇಶವ ಮತ್ತು ಈಶ್ವರ. ಇಲ್ಲಿ ಈಶ್ವರನ ನೋಡಿದ್ರಿ ಬೆಟ್ಟೇಶ್ವರನ, ಕೇಶವ ಎಲ್ಲಿ ಬನ್ನಿ ನಾನು ತೋರಿಸ್ತೀನಿ. ಇವನೇ ಕೇಶವ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ನೋಡಿ, ಇಲ್ಲಿ ಎಂಥ ಚೆನ್ನಾಗಿದೆ ನೋಡ್ರಿ. ಇವನೇ ಕೇಶವ, ಕೇಶವೇಶ್ವರ ಅಂತ ಇವನ ಹೆಸರು. ಯಾಕೆಂದರೆ ಬೆಟ್ಟೇಶ್ವರನನ್ನು ಜೊತೆಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಗಾವನಾಗಿ ಇವನನ್ನು ನಾವು ಕೇಶವೇಶ್ವರ ಅಂತ ಎಷ್ಟು ಭವ್ಯವಾಗಿ ನಿಂತಿದ್ದಾನೆ ನೋಡಿ. ಭಾಳ ಅದ್ಭುತ. ಈ ಹಾಸನ ಜಿಲ್ಲೆಯಲ್ಲಿ ಅದ್ಭುತವಾದಂಥ ವಿಷ್ಣುವಿನ ಪ್ರತಿಮೆ ಅದು ಯಾವುದಾದ್ರೂ ಇದ್ದರೆ ಅದು ಈ ಭವ್ಯವಾದ ಕೇಶವೇಶ್ವರ. ಕೊಂಡದ್ದಿಯ ವರದರಾಜ ಸ್ವಾಮಿ ಹೇಗೆ ನಿಂತಿದ್ದಾನೋ ಭವ್ಯವಾಗಿ, ಅಷ್ಟೇ ಭವ್ಯವಾಗಿ ಕೇಶವೇಶ್ವರನು ಸಹ ನಿಂತಿದ್ದಾನೆ. ಭಾಳ ಎಡಗೈಯಲ್ಲಿ ಗದೆ, ಬಲಗೈಯಲ್ಲಿ ಮೇಲ್ಗಡೆ ಶಂಖ ಚಕ್ರ ಎರಡನ್ನು ಹಿಡಿದಿದ್ದಾನೆ ನೋಡಿ. ಎಷ್ಟು ಅವನು ಸಂಪ್ರೀತನಾಗಿದ್ದಾನೆ. ಕೇಶವ ವರವನ್ನು ಕೊಡುವಂತೆ ಸಂಪ್ರೀತನಾಗಿ ನಿಂತಿರತಕ್ಕಂಥ ಕೇಶವ ನೋಡ್ರಿ. ಇಲ್ಲಿ ಲಲಾಟದಲ್ಲಿ ಗಜಲಕ್ಷ್ಮಿ, ಇನ್ನೆಲ್ಲೂ ನೋಡಲ್ಲ ನೀವು. ಗಜಲಕ್ಷ್ಮಿ ನೋಡ್ಬೇಕಾದ್ರೆ ಇಲ್ಲೇ ಬರ್ಬೇಕು ನೀವು, ಭಾಳ ಅಪರೂಪ ಗಜಲಕ್ಷ್ಮಿ. ಇಲ್ಲಿ ನೋಡಿ, ಆ ಕಡೆ ಈ ಕಡೆ 2 ಆನೆಗಳು, ಮಧ್ಯದಲ್ಲಿ ಇಲ್ಲಿ ಮಹಾಲಕ್ಷ್ಮಿ ಕೂತಿದ್ದಾಳೆ. ಇದು ಗಜಲಕ್ಷ್ಮಿ, ಲಲಾಟದಲ್ಲಿ ಗಜಲಕ್ಷ್ಮಿ. ಆ ಕಡೆ ಈ ಕಡೆ ನೋಡಿ, ಇದು ಒಂದು ಹೊಂಬಾಳೆಯನ್ನು ಬಿಡಿಸಿದ್ದಾರೆ, ಒಂದನ್ನು ಮುರಿದಾಕಿದ್ದಾರೆ, ಇನ್ನೊಂದು ಉಳ್ಕೊಂಡಿದೆ. ಲಲಾಟದಲ್ಲಿ ಗಜಲಕ್ಷ್ಮಿ, ಒಳಗಡೆ ಭವ್ಯನಾದಂಥ ಕೇಶವನ ನೀವು ನೋಡ್ತಾ ಇದ್ದೀರಾ. ಕೇಶವ ದೇವರನ್ನ. ಕೆಳಗಡೆ ಪಾಣಿಪೀಠದಲ್ಲಿ ಗರುಡದೇವರನ್ನು ಸಹ ನೀವು ನೋಡ್ತಾ ಇದ್ದೀರಾ. ಪೀಠದಲ್ಲಿ ಗರುಡದೇವರು, ಕೇಶವ ಮೂರ್ತಿ. ಎಷ್ಟು ಸುಂದರನಾಗಿ ನಿಂತಿರ್ತಕ್ಕಂಥ ಕೇಶವ ಮೂರ್ತಿನ ನೀವು ನೋಡ್ತಾ ಇದ್ದೀರಾ. ಇದನ್ನು ಬಂದು ನೋಡಲೇಬೇಕು ನೀವು. ಹಾಸನ ಜಿಲ್ಲೆಯಲ್ಲಿ ನೀವು ಎಷ್ಟೇ ದೇವಸ್ಥಾನ ನೋಡ್ರಿ, ಅಗ್ರಾರ ಬೆಳಗುಲಿಗೆ ನೀವು ಬರಲಿಲ್ಲ ಅಂದರೆ ನಿಮ್ಮ ಟೂರು ಮುಗಿಲಿಲ್ಲ. ಅಗ್ರಾರ ಬೆಳಗುಲಿಗೆ ಬರಬೇಕು. ಈ ದೇವಸ್ಥಾನದಲ್ಲಿ ಕೇಶವೇಶ್ವರ ಬೆಟ್ಟೇಶ್ವರನ ನೋಡಬೇಕು. ಇದು ಈಶ್ವರನ ದೇವಸ್ಥಾನವು, ಕೇಶವನ ದೇವಸ್ಥಾನವೂ ಆದ್ದರಿಂದ ಈಶ್ವರನ ಪರಿವಾರ ದೇವತೆಗಳೆಲ್ಲವನ್ನ ಇಲ್ಲಿ ತೋರಿಸಿದ್ದಾರೆ. ಪರಿವಾರ ದೇವತೆಗಳನ್ನು ನೀವು ಇಲ್ಲಿ ನೋಡಿ. ಇಲ್ಲಿ ಗಣಪತಿ ನೋಡ್ತಾ ಇದ್ದೀರಾ. ಬಾಲಗಣಪತಿ, ಮಗುವಿದಂತೆ ಪಾದಗಳನ್ನು ಆ ಕಡೆ ಹಾಕೊಂಡು ಕೂತಿರ್ತಕ್ಕಂಥ ಬಾಲಗಣಪತಿಯ ಚಿತ್ರವನ್ನು ಬಹಳ ಸುಂದರವಾಗಿ ಕೆತ್ತಿದ್ದಾರೆ. ಗಣಪತಿ ಕಿರೀಟ ನೋಡ್ರಿ, ಎಷ್ಟು ಚೆನ್ನಾಗಿದೆ ನೋಡಿ. ಗಣಪತಿ ಕಿರೀಟ ನೋಡ್ರಿ. ಫಲ ನೋಡ್ರಿ, ಇಲ್ಲಿ ಫಲ ಇಟ್ಕೊಂಡಿರೋದು ಗಣಪತಿ. ಮೋದಕ ಇಡ್ಲಿ ಇಟ್ಕೊಂಡಿದ್ದಾರೆ ನೋಡ್ರಿ ಗಣಪತಿ, ಆಯಿತಾ. ಮೋದಕ ಇಟ್ಕೊಂಡಿರೋದಲ್ಲಿ ಇದು ಅಂಕುಶವನ್ನು ಇಟ್ಕೊಂಡಿರೋದು, ವಕ್ರತುಂಡ, ಒಂದು ಮುರಿದ ಹಲ್ಲನ್ನು ಇಟ್ಕೊಂಡಿರ್ತಕ್ಕಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ, ಆಯಿತಾ. ಇಲ್ಲಿ ತಾಯಿ ಪಾರ್ವತಿನೂ ಇಲ್ಲಿ ಅಷ್ಟೇ ಸುಂದರವಾಗಿ ಕೂತಿದ್ದಾಳೆ. ತಾಯಿ ಪಾರ್ವತಿಯನ್ನು ನೀವು ನೋಡ್ತಾ ಇದ್ದೀರಾ ನೋಡಿ, ಎಷ್ಟು ಸುಂದರವಾಗಿ ಪದ್ಮಾಸನಧಾರಿಣಿಯಾಗಿ ಕುಳಿತಂಥ ಪಾರ್ವತಿಯ ಸುತ್ತ ನೋಡ್ರಿ, ಅವಳಿಗೆ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಪಾರ್ವತಿನ, ಭಾಳ ಸೊಗಸಾಗಿ ಬಿಡಿಸಿದ್ದಾಳೆ. ಇವೆರಡನ್ನು ಮೀರಿಸಿದಂತೆ ಸುಬ್ರಹ್ಮಣ್ಯ ದೇವರನ್ನು ನೀವು ನೋಡಿಬಿಟ್ರೆ ಭಾಳ ಕಳೆದೋಗ್ಬಿಡ್ತೀರ. ಬನ್ನಿ ಇಲ್ಲಿ ನೋಡ್ರಿ, ಸುಬ್ರಹ್ಮಣ್ಯ ದೇವರು ನೋಡ್ರಿ ಎಷ್ಟು ಚೆನ್ನಾಗಿದೆ. ಷಣ್ಮುಖ ಕುಮಾರಸ್ವಾಮಿ, ದೇವಸೇನಾಧಿಪತಿ ಸುಬ್ರಹ್ಮಣ್ಯ, ನವಿಲಿನ ನೋಡಿ, ನವಿಲು ನೋಡ್ರಿ ಎಷ್ಟು ಚೆನ್ನಾಗಿದೆ. ಈ ನವಿಲು ಕೂತಂಥ ಈ ಸುಬ್ರಹ್ಮಣ್ಯ ದೇವರನ್ನು ನೀವು ಇನ್ನೆಲ್ಲೂ ನೋಡ್ಲಾರ್ರಿ. ಇದೇ ಅಗ್ರಾರ ಬೆಳಗುಲಿಗೆ ನೀವು ಬರಬೇಕು ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಭಾಳ ಸೊಗಸಾಗಿದೆ, ತುಂಬ ಸುಂದರವಾದ ದೇವಸ್ಥಾನ. ಅತ್ಯಂತ ನೆಗ್ಲಿಜೆಂಟ್ ಆಗೋಗಿದೆ. ಸರ್ಕಾರ ಇದನ್ನು ಮರ್ತುಬಿಟ್ಟಿದೆ, ಪ್ರಾಚ್ಯ ವಸ್ತು ಇಲಾಖೆ ಇದನ್ನು ಮರ್ತುಬಿಟ್ಟಿದೆ, ದೇವಸ್ಥಾನಗಳ ಮುಜರಾಯಿ ಇಲಾಖೆ ಇದನ್ನು ಮರ್ತುಬಿಟ್ಟಿದೆ. ನೀವೆಲ್ಲ ಜ್ಞಾಪಿಸ್ಕೊಳ್ಳಿ. ಆರ್ಕೈವ್ಸು, ಸ್ಟೇಟ್ ಆರ್ಕೈವ್ಸು, ಸೆಂಟ್ರಲ್ ಆರ್ಕೈವ್ಸು, ASI, ಸ್ಟೇಟ್ ASI ಎಲ್ಲ ನೆನೆಸ್ಕೊಳ್ಳಿ. ಈ ದೇವಸ್ಥಾನವನ್ನು ಉಳಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು.
ಈ ಥರ ಸುಬ್ರಹ್ಮಣ್ಯ ಸ್ವಾಮಿ ಇನ್ನೂ ಇಲ್ಲಿರೋದೇ ಆಶ್ಚರ್ಯ. ಯಾರು ಎತ್ಕೊಂಡು ಹೋಗ್ಬಿಟ್ರೆ ಏನ್ರಿ ಮಾಡ್ತೀರಾ? ಆಮೇಲೆ ಬಾಯಿ ಬಡ್ಕೋಬೇಕು ಅಷ್ಟೇ ನಾವು. ನೋಡ್ರಿ ಇಲ್ಲಿ ಪಾಣಿಪೀಠ ಇಲ್ಲಿ ಇದೆ, ದೇವರೇ ಇಲ್ಲ ಅಲ್ಲಿ. ನೋಡ್ರಿ ಅಲ್ಲಿ ಈ ದೇವರು ಸೂರ್ಯನಾರಾಯಣ ದೇವರು. ಐ ಬೆಟ್. ಯಾಕೆಂದ್ರೆ ಇಲ್ಲಿ ನೋಡಿ ಸಪ್ತಾಶ್ವಗಳು, ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಸಪ್ತಾಶ್ವಗಳು, 7 ಕುದುರೆಗಳು, ಮೇಲೆ ಅರುಣ 7 ಕುದುರೆ. ಇಲ್ಲಿ ಸೂರ್ಯನಾರಾಯಣನೇ ಇಲ್ಲ ಅಲ್ಲಿ, ಯಾರು ಎತ್ಕೊಂಡು ಹೋದ್ರು ಆಯ್ತಾ. ಅಲ್ಲಿ ನೋಡಿ ಅಲ್ಲೊಂದು ಪಾಣಿಪೀಠ ಖಾಲಿ, ಇಲ್ಲೊಂದು ಪಾಣಿಪೀಠ ಖಾಲಿ ಆಯ್ತಾ, ಇಲ್ಲೂ ಒಂದು ಪಾಣಿಪೀಠ ಖಾಲಿ. ಎರಡವೇ ಸುಮ್ಮನೆ ಜೋಡಿಸಿದ್ದಾರೆ. ಇನ್ನೇನು ಮಾಡೋಕ್ಕಾಯ್ತದೆ? ಈ ಉಳ್ಕೊಂಡಿರೋದು 3 ಮತ್ತೊಂದು ದೇವರವೇ, ಅದನ್ನು ಉಳಿಸ್ಕೊಳ್ದೇರೆ ನಾವು ಪೋಯ. ಅರ್ಥ ಆಯ್ತಾ? ಈಗ ಬನ್ನಿ ನವರಂಗ. ನವರಂಗ ಅದ್ಭುತವಾದಂಥ ನವರಂಗ. ಇಲ್ಲಿ ನೋಡ್ತಾ ಇದ್ದೀರಾ ಎಂಥ ದೊಡ್ಡ ನವರಂಗ. ನವರಂಗದಲ್ಲಿರುವಂಥ 4 ಬೃಹತ್ ಕಂಬಗಳು. ಹೊಯ್ಸಳರ ರಚನೆ ಅನ್ನೋದಕ್ಕೆ ಇನ್ನೇನು ಬೇಕೇ ಆಗಿಲ್ಲ, ಅಷ್ಟು ಅದ್ಭುತವಾದಂಥ ನವರಂಗ ಇದು. ಮೇಲೆ ತೋರಿಸಿ, ಮೇಲೆ ಅಭಿ ಮೇಲೆ ಭಾಳ ಅದ್ಭುತವಾಗಿ ಇದನ್ನು ಬಿಡಿಸಿದ್ದಾರೆ. ಮೇಲಿನ ಡಿಸೈನ್ ನೀವು ನೋಡ್ಬೋದು. ಈಗ ನಂದೀಶ್ವರನನ್ನು ನೋಡುವಂಥ ಸಮಯ. ಇಲ್ಲಿಂದ ಕ್ಲೀನಾಗಿ ತೋರಿಸ್ಬೋದು ಈಗ ಇದನ್ನು. ನಂದೀಶ್ವರನನ್ನು ನೋಡುವ ನಡೆಯಲ್ಲಿ ಬೆಟ್ಟೇಶ್ವರನನ್ನು ನೋಡಿದ್ರಾ? ಆ ಬೆಟ್ಟೇಶ್ವರನನ್ನು ನೋಡಿದ್ರೆ ಅಲ್ಲಿ ನೋಡಿ ನಂದಿ ಅಲ್ಲ ನೋಡ್ರಿ ಎಷ್ಟು ಚೆನ್ನಾಗಿದೆ ನೋಡ್ರಿ ನಂದಿ. ಆ ನಂದಿನ ತೋರ್ಸೋಕ್ಕೆ ಮುಂಚೆ ನೋಡಿ ಇಲ್ಲೊಂದು. ಸೊ ಇಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ದೇವರುಗಳು, ಎಲ್ಲ ರೀತಿಯ ದೇವರುಗಳನ್ನು ಇಲ್ಲಿ ಕೆತ್ತಿದ್ದಾರೆ. ಕೆತ್ತಿಬಿಟ್ಟು ಒಂದೇ ಶಿಲಾಫಲಕದಲ್ಲಿ ಮಡಗಿದ್ದಾರೆ. ಆದರೆ ಇದು ಎಲ್ಲೋ ಇತ್ತೇನೋ ಪಾಪ ಇಲ್ಲಿ ತಂದಿಟ್ಟಿದ್ದಾರೆ ಇದನ್ನು, ಅಥವಾ ಇಲ್ಲೇ ಇದ್ದಿರಬಹುದು ಇದು ಆಯಿತಾ. ಇದಿಲ್ಲಿದೆ. ಬನ್ನಿ ಇದನ್ನು ಈಗ ನಂದಿಯನ್ನು ನೋಡುವಂಥ ಸಮಯ. ಬನ್ನಿ ಇಲ್ಲಿ ಇಲ್ಲೂ ಒಂದು ನವರಂಗ ಇದೆ, ಇಲ್ಲೂ ಒಂದು ನವರಂಗ ಇದೆ. ಇಲ್ಲೊಂದು ದೇವರಿತ್ತು, ಇಲ್ಲಿ ಈ ದೇವರಿಲ್ಲ ಈಗ ನೋಡ್ರಿ. ಇಲ್ಲಿ ಖಾಲಿ. ಇಲ್ಲೊಂದು ದೇವರಿತ್ತು, ಇಲ್ಲಿ ದೇವರೇ ಇಲ್ಲ ಈಗ ಖಾಲಿ. ಇಲ್ಲೊಂದು ನವರಂಗ ಇದೆ, ಇಲ್ಲೊಂದು ಎಂಟ್ರೆನ್ಸ್ ಇದೆ ನೋಡಿ. ಹಸುಗಳು ಬರದೇ ಇರಲಿ ಅಂತ ಅಡ್ಡ ಅಲ್ಲಿ ಸಿಮೆಂಟ್ ಇಟ್ಟಿಗೆ ಕಲ್ಲಲ್ಲಿ ಗಾರೆ ಕಟ್ಟಿದ್ದಲ್ಲ, ಒಳಗಡೆ ಹಸ ಕಟ್ಟಾಕತ್ತಿದ್ರು ಅಂದ್ಬಿಟ್ಟು. ಇದೆಲ್ಲ ನೋಡಿ, ಇದು ಒಂದು ನವರಂಗನೇ ನೋಡಿ. ಇಲ್ಲಿ ಸಿಂಪಲ್ ಆಗಿದ್ದಂಥ ನವರಂಗ, ನವರಂಗದ ಸುದ್ದ ಜಡ್ಡಾಕಾರದ ಜಗಲಿಗಳು ಎಲ್ಲ ನೋಡ್ತಾ ಇದ್ದೀರಾ. ಈ ದೇವರು ನೋಡಿ, ಇವನು ನಂದೀಶ್ವರ. ಇದು ಈಗಿನ ಕನ್ಸ್ಟ್ರಕ್ಷನ್, ಇದು ಈಗ ಇರಲಿಲ್ಲ, ಇದು ಮುಂಚೆ ಇರಲಿಲ್ಲ, ಇದು ಓಪನ್ ಆಗಿತ್ತು. ಈ ನಂದೀಶ್ವರ ಆ ಬೆಟ್ಟೇಶ್ವರನನ್ನು ನೋಡ್ತಾ ಇದ್ದ ನೋಡಿ. ಅಲ್ಲಿ ಆ ಬೆಟ್ಟೇಶ್ವರನನ್ನು ನೋಡ್ತಾ ಇದ್ದಂಥ ನಂದೀಶ್ವರ ಎಷ್ಟು ಚೆನ್ನಾಗಿದೆ ನೋಡ್ರಿ. ಇವನು ನಂದಿ ಭಾಳ ಬ್ಯೂಟಿಫುಲ್ ಆಗಿದ್ದಾನೆ ರೀ, ಭಾಳ ಬ್ಯೂಟಿಫುಲ್ ನೋಡ್ರಿ. ಎಷ್ಟು ಚೆನ್ನಾಗಿದೆ ನಂದೀಶ್ವರ, ತುಂಬ ಚೆನ್ನಾಗಿದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ಈ ಚೈನು, ಈ ಗಿಲ್ಕಿಗಳು, ಈ ಚೈನನ್ನು ಜೋಡಿಸಿ ಲಾಕ್ ಮಾಡಿದ್ದಾರೆ ನೋಡಿ. ಇಲ್ಲಿಂದ ಲಾಕ್ ಇದರೊಳಗಡೆ ಬಂದಿದೆ, ಈ ಕಡೆಯಿಂದ ತಗೊಂಡೋದಂಥ ಚೈನು ಲಾಕ್ ಹಾಕ್ಬಿಟ್ಟು ಅದರೊಳಗಡೆ ಬಂದಿದೆ ನೋಡಿ. ಹಿಂಗೆ ಜೋಡಿಸಿದ್ದಾನೆ, ಹಿಂಗೆ ಜೋಡಿಸಿ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡ್ರಿ. ಇಲ್ಲಿಂದ ಭಗವಂತ ನೋಡ್ರಿ ಹೆಂಗೆ ಕಾಣುತ್ತೆ ನೋಡ್ರಿ. ಆ ಭಗವಂತ ನೋಡ್ರಿ ಇಲ್ಲಿಂದ ಹೆಂಗೆ ಕಾಣುತ್ತೆ ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡ್ರಿ ಭಗವಂತ ನೋಡಿದ್ರೆ. ನೋಡ್ತಾ ಇದ್ದೀರಾ ನಂದೀಶ್ವರನನ್ನು ನೋಡಿದ್ರಾ? ನೋಡಿ ನಂದೀಶ್ವರನ, ಎಷ್ಟು ಸೊಗಸಾದಂಥ ನಂದೀಶ್ವರ. ತುಂಬ ಪಾಳು ಬಿದ್ದೋಗಿದೆ ದೇವಸ್ಥಾನ, ತುಂಬ ಪಾಳು ಬಿದ್ದೋಗಿದೆ, ಸಂಪೂರ್ಣವಾಗಿ ಶಿಥಿಲಾವಸ್ಥೆಯನ್ನು ತಲುಪಿಬಿಟ್ಟಿದೆ. ಇನ್ನು ಎಷ್ಟು ವರ್ಷ ಬರುತ್ತೆ ಗೊತ್ತಿಲ್ಲ. ಒಂದು ದಿವಿನಾದ ಮಳೆ ಬಂದುಬಿಟ್ರೆ ದೇವಸ್ಥಾನ ಬಿದ್ದೋಗುತ್ತೆ. ಪ್ರತಿಯೊಂದು ದೇವಸ್ಥಾನಕ್ಕೆ ಒಂದೊಂದು ಕಲ್ಯಾಣಿ ಇರುತ್ತೆ. ಯಾವ ದೇವಸ್ಥಾನಕ್ಕೆ ಕಲ್ಯಾಣಿ ಇರುತ್ತೋ ಆ ದೇವಸ್ಥಾನ ಅತ್ಯಂತ ಪ್ರಮುಖವಾದಂಥ ದೇವಸ್ಥಾನ ಅಂತ ಅರ್ಥ ನೋಡಿ. ಈ ಬೆಟ್ಟೇಶ್ವರ ಕೇಶವೇಶ್ವರ ದೇವಸ್ಥಾನಕ್ಕೂ ಕಲ್ಯಾಣಿಯನ್ನು ಕೇಶಿರಾಜ ಕಟ್ಟಿಸಿದ್ದಾನೆ ನೋಡಿ. ಕಲ್ಯಾಣಿನೂ ಮೊನ್ನೆ ಕ್ಲೀನ್ ಮಾಡಿ ಹೋದರು HP ಹುಡುಗರು ಅಂತ ಹೇಳಿದ್ರು. ಅವ್ರಿಗೆಲ್ಲ ನನ್ನ ಕಡೆಯಿಂದ ಒಂದು ಹಾರ್ಟ್ ಫುಲ್ ಆಫ್ ಥ್ಯಾಂಕ್ಸ್. 30 ಜನ ಬಂದಿದ್ದರಂತೆ. ನಿಮ್ಮ ದೇವ್ರು ಚೆನ್ನಾಗಿಟ್ಟಿರಲಿ. ಕಲ್ಯಾಣಿನ ಅವ್ರು ಕ್ಲೀನ್ ಮಾಡಲಾಗಿ ನಮಗೆ ಕಲ್ಯಾಣಿ ಶೇಪಲ್ಲಿದೆ ಅಂತ ಗೊತ್ತಾಯ್ತಾರೆ ನೋಡ್ರಿ. ಇದೆಲ್ಲ ನಾವು ಉಳಿಸ್ಕೋಬೇಕಲ್ವನ್ರಿ, ಉಳಿಸ್ಕೋಬೇಕು. ಅಲ್ಲಿ ಮುಂದೆ ನೀವು ಕಾಣ್ತಾ ಇರೋದು ನೈಸರ್ಗಿಕವಾದಂಥ ಒಂದು ಕೆರೆ ಸಹ ಅಲ್ಲಿ ಕಾಣ್ತಾ ಇದೆ. ಕೆರೆ ಮತ್ತು ಕಲ್ಯಾಣಿ ಎರಡೂ ಇದೆ. ನೀರಿದ್ದಲ್ಲಿ ದೇವಸ್ಥಾನ ಇದ್ದಲ್ಲಿ ಕೆರೆ, ಎಲ್ಲ ಒಂದು ಇಂಟರ್ಲಿಂಕ್ ರೀ. ನಮ್ಮ ಪೂರ್ವಜರು ವಾಸಿಸ್ತಿದ್ದಂಥ ಬರಿಯೇ ಅದ್ಭುತವಾದ